ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಏನಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಘನ ಸರ್ಕಾರ ಏನು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರುವ ಉದ್ದೇಶಕ್ಕಾಗಿ ಏನು ಆಯೋಗವನ್ನು ರಚಿಸಿ, ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚಿಸಿ ಪ್ರವರ್ಗ ಎ ಬಿ ಸಿ ಅಂತೇಳಿ 3 ವರ್ಗಗಳಾಗಿ ವಿಂಗಡಣೆ ಮಾಡಿ ಎ ಬಿ ಸಿ ಅಂತ ಮಾಡಿ 6.5% ಅಂತೆ ಒಟ್ಟು 17% ವಿಂಗಡಣೆ ಮಾಡಿದ ಮೇಲೆ ಆ ಉದ್ದೇಶಕ್ಕಾಗಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಮತ್ತು ಬಡ್ತಿ ಪ್ರಕ್ರಿಯೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಹಾಗಾಗಿ ಈ ಒಳ ಮೀಸಲಾತಿ ಜಾರಿ ಆದಮೇಲೆ ಕರ್ನಾಟಕ ಸರ್ಕಾರ ಒಂದು ನಡಾವಳಿಯನ್ನು ಪಾಸ್ ಮಾಡಿದೆ. ಏನು, ಬಹುತೇಕ ಸರ್ಕಾರಿ ನೇಮಕಾತಿಗಳ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಇಲ್ಲಿ ತಾವು ಗಮನಿಸ್ಬೋದು, ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಮುಂದೆ ಮಾಡ್ತಕ್ಕಂಥ ಎಲ್ಲ ನೇಮಕಾತಿಗಳಿಗೆ 1 ಬಾರಿ ವಯೋಮಿತಿಯನ್ನು ಸಡಿಲಿಕೆ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಗಮನಿಸಿ, ಮುಂದೆ ಹೊರಡಿಸುವಂತಹ ಎಲ್ಲ ಅಧಿಸೂಚನೆಗಳಿಗೆ 1 ಬಾರಿಗೆ 2 ವರ್ಷದಂತೆ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗ್ತದೆ ಸ್ನೇಹಿತರೆ. ಅದನ್ನು ನಾವು ಈಗ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ಮುಂದುವರೆದು ನಾವು ಇಲ್ಲಿ ಗಮನಿಸೋಣ. ಈಗೇನು ಹೇಳಿದ್ನಲ್ಲ, ಅದೇ ಅಂಶವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸರ್ಕಾರದ ಅಧಿಸೂಚಿತ ದಿನಾಂಕಗಳನ್ನು ಇಲ್ಲಿ ಮೆನ್ಷನ್ ಮಾಡಿರಲಾಗಿದೆ, ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ನೋಡೋಣ. ದಿನಾಂಕ 25/11/2024 29/3/25 ಮತ್ತು ದಿನಾಂಕ 11/4/25 ಸರ್ಕಾರದ ಸುತ್ತೋಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರಿಗೆ ರಾಜ್ಯದ ಸಿವಿಲ್ ಸೇವೆಗಳನ್ನು ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳ ನೇರ ನೇಮಕಾತಿ ಮಾಡಲು ಅಥವಾ ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು 28/10/2024 ಮುಂದಿನ ಆದೇಶದವರೆಗೂ ಹೊರಡಿಸಬಾರದೆಂದು ಎಲ್ಲ ನೇಮಕಾತಿಗಳಿಗೆ ಸೂಚಿಸಲಾಗಿತ್ತು. ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಿದ್ವಿ ಸ್ನೇಹಿತರೆ. ಅಕ್ಟೋಬರ್ 2024-28 ಎಲ್ಲ ಸ್ಟಾಪ್ ಆಗಿತ್ತು. ಹಾಗಾಗಿ ಮುಂದೆ ಹೇಳ್ತಿದ್ದಾರೆ ನೋಡಿ, 25/8/25 ಮೊನ್ನೆ ಆಗಸ್ಟ್ 25 ತಾರೀಕು 2025 ಇದೇ ವರ್ಷ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಧರಿಸಿ ಆಯೋಗದ ವರದಿಯನ್ನು ಅಗತ್ಯ ಮಾರ್ಪಾಟುಗಳಿಂದ ಅಂಗೀಕರಿಸಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 100 ಜಾತಿಗಳನ್ನು 5 ಪ್ರವರ್ಗಗಳ ಬದಲಾಗಿ ಪ್ರವರ್ಗ ಎ, ಬಿ ಮತ್ತು ಸಿ ಅಂತೇಳಿ 3 ಗುಂಪುಗಳಾಗಿ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಪ್ರಸ್ತುತ ಶೇಕಡ 17% ಇದೆ. ಆ ಮೀಸಲಾತಿಯನ್ನು ಎ ಸಮುದಾಯಕ್ಕೆ 6%, ಬಿ ಪ್ರವರ್ಗಕ್ಕೆ 6%, ಹಾಗೆಯೇ ಪ್ರವರ್ಗ ಸಿ ಸಂಬಂಧಪಟ್ಟಂತೆ 5% ರಷ್ಟು ನಿಗದಿಪಡಿಸಿ ತಕ್ಷಣ ಜಾರಿಗೆ ಬರುವಂತೆ ಆದೇಶವನ್ನು ಮಾಡಲಾಗಿರುತ್ತೆ ಸ್ನೇಹಿತರೆ. ಏನು ಸರ್ಕಾರಿ ನೌಕರಿ ಅಥವಾ ನೇಮಕಾತಿಗಳನ್ನು ಬಯಸಿ ಆಕಾಂಕ್ಷಿತರು ಯಾರಿದ್ರಲ್ಲ ಅವರಿಗೆ
ಕಳೆದ ಈಗ 1 ವರ್ಷ 2 ವರ್ಷ ಸ್ವಲ್ಪ ಅನ್ಯಾಯ ಆಗಿತ್ತು, ಯಾವುದೇ ನೇಮಕಾತಿ ಪ್ರಕ್ರಿಯೆಗಳು ನಡೆದಿರಲಿಲ್ಲ. ಹಾಗಾಗಿ ಸುಮಾರು ಅಭ್ಯರ್ಥಿಗಳ, ಲಕ್ಷಾಂತರ ಅಭ್ಯರ್ಥಿಗಳ ಒಂದು ಬಯಕೆ ಇತ್ತು, ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಅಂತೇಳಿ MLAಗಳ ಮುಖಾಂತರ, ಶಾಸಕ, ವಿಧಾನ ಪರಿಷತ್ ಸದಸ್ಯರ ಮುಖಾಂತರ ಒತ್ತಡವನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಹಾಗಾಗಿ ಸರ್ಕಾರ ಏನು ಮಾಡ್ತಾಯಿದೆ ಅಂತಂದರೆ, ಮುಂದೆ ನಡೀತಕ್ಕಂಥ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಿಗೆ ಎಲ್ಲ ವಯೋಮಿತಿ, ಎಲ್ಲ ಪ್ರವರ್ಗದ ಜಾತಿಗಳಿಗೆ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿ ಕ್ರಮವಾಗಿ 2 ವರ್ಷಗಳ ಸಡಿಲಿಕೆ ನೀಡಲು ತೀರ್ಮಾನಿಸಲಾಗಿರುತ್ತೆ. 2 ವರ್ಷ ಇನ್ಮೇಲೆ ಏನಿರುತ್ತೆ ಅಂದರೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಉದಾಹರಣೆ ನಮ್ಮ ಮ್ಯಾಕ್ಸಿಮಮ್ ಇರ್ತಾವಲ್ಲ, ಪ್ರವರ್ಗ ನಮ್ಮದು 2A ಆಗಿರ್ಬೋದು, ಅಥವಾ SC ST ಯಾವುದೇ ಕ್ಯಾಟಗರಿ ಆಗಿರ್ಬೋದು, 3A ಆಗಿರ್ಬೋದು, 3B ಆಗಿರ್ಬೋದು, ಎಲ್ಲ ವಯೋಮಿತಿ ಏನು ಗರಿಷ್ಠ ವಯೋಮಿತಿಗಳಿದ್ದಲ್ಲ 2 ವರ್ಷ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಮುಂದೆ ನಡೀತಕ್ಕಂಥ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿಯನ್ನು ನೇಮಕಾತಿಗೆ ತಾವು ಆಯ್ಕೆಯಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಬಯಸ್ತಾ ಇದ್ದೀನಿ ಸ್ನೇಹಿತರೆ. 31/12/27 ಇದು ಏನಾಗುತ್ತೆ, ವ್ಯಾಲಿಡ್ ಇರ್ತದೆ. ಸರ್ಕಾರದ ಆದೇಶದಿಂದ 31/12 ಡಿಸೆಂಬರ್ 31, 2027 ಇವಾಗ ನಡೀತಿರ್ತಕ್ಕಂಥದ್ದು 25 ಸೆಪ್ಟೆಂಬರ್ ಇದೆ. ಇನ್ನು 2 ವರ್ಷ ಅಂದರೆ 27 ನಿಮಗೆ ಮುಂದೆ ಯಾವುದೇ ನಡೀತಕ್ಕಂಥ ನೇಮಕಾತಿ ಪ್ರಕ್ರಿಯೆಗಳೇ ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೋದು. ಯಾವ ಹುದ್ದೆಗಳಂದರೆ ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳಿಗೆ. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು ಸ್ನೇಹಿತರೆ. ಮುಂದೆ ನಡೀತಕ್ಕಂಥ ಯಾವುದೇ ನೇಮಕಾತಿಗಳಲ್ಲಿ ತಾವು ಭಾಗವಹಿಸಿ, ವಯೋಮಿತಿ ಬೇರೆ ಸಡಿಲಿಕೆ ಆಗಿರೋದ್ರಿಂದ ಮುಂದೆ ನಡೀತಕ್ಕಂಥ ಗ್ರೂಪ್ B ಮತ್ತು ಗ್ರೂಪ್ Cಗೆ ಸಂಬಂಧಪಟ್ಟಂತೆ, ಉದಾಹರಣೆ ಗ್ರೂಪ್ B ಮತ್ತು ಮ್ಯಾಕ್ಸಿಮಮ್ ಎಲ್ಲ KPSC ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಮತ್ತೆ ನಾವು ಭಾಗವಹಿಸ್ಬೋದಾಗಿದೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೊತೆಗೆ ಸ್ನೇಹಿತರೆ, ಇಷ್ಟು ದಿನ ಯಾವುದೇ ನೇಮಕಾತಿಗಳಿಲ್ಲ ಹಾಗೆ ಹೀಗೆ ಅಂತಕ್ಕಂಥದ್ದು ಭಾಳ ಜನ ಮಾತಾಡ್ತಾಯಿದ್ರು. ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಪ್ರಯೋಜನವನ್ನು ಎಲ್ಲರೂ ಬಳಸ್ಕೊಂಡು ಖಂಡಿತ ನಿಮ್ಮೆಲ್ಲ ಕನಸುಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಯಾರೂ ಇಂಥ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬಾರ್ದು. ಬುದ್ಧಿವಂತರು ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊತಾರಂತೆ. ಯಾವುದೇ ಕಾರಣಕ್ಕೂ ಕೈ ಚೆಲ್ಲಬೇಡಿ. ಮುಂದೆ ನಡ್ತಕ್ಕಂಥ FDA SDA ಆಗಿರ್ಬೋದು, ಮುಂದೆ ನಡೀತಕ್ಕಂಥ ಶಿಕ್ಷಕರ ನೇಮಕಾತಿಗಳಾಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್, PU ಕಾಲೇಜಿನ ಲೆಕ್ಚರರ್ ಪೋಸ್ಟ್ಗಳು, ಸಾಕಷ್ಟು ಹುದ್ದೆಗಳು ಸಾವಿರಾರು ಸಂಖ್ಯೆಯಲ್ಲಿ ಖಾಲಿ ಇರೋದ್ರಿಂದ ನಾವು ನೀವೆಲ್ಲ ಗಮನಿಸಿದ್ದೇವೆ. ಎಲ್ಲರೂ ಇದರ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನಮ್ಮ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.